ರವಿರಾಜ್ ಅಲ್ಲ ನೀನೇನ್ರ ಡಬ್ಬಿಂಗ್ ಹೋಗಿದ್ದಾರೆ ಕಣ ಬರೀ ಅವಳ ಕಾಪಿ ನೀನೇ ತಗೋ ಹೊಡ್ಸೋದು ನೀನೇ ಹೊಡ್ಕೋತೋ ಅಲ್ವ ಇದೆಯೋ ತಗೊಳ ನೆಕ್ಸ್ಟ್ ಟೈಮ್ ಆಮೇಲೆ ಸರಿ ಇನ್ನೆರಡು ಇದೆಯಲ್ಲ ಕಾಪಿ 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 ಸರಿ ಕಾಪಿ ನಡಿ ಮೀನಮ್ಮ ಹೋಗೋಣ ಏನ್ ಬಾ ಮೀನ ಹೊಡೋಣ ರೇ ಹೊಟ್ಟೆಲಿ ಜಾಸ್ತಿನ ಭಿಕ್ಷೋ ಎಲ್ಲ ಹೊಡೆದಾಟ ನಿಂತ್ಬಿಟ್ಟಿದಾರಪ್ಪ ನಾನು ತಿಂಡಿ ಬೇಕಷ್ಟೇ ಅಕ್ಕಿ ಏಲಕ್ಕಿ ಈರುಳ್ಳಿ ಬೆಳ್ಳುಳ್ಳಿ ಎಣ್ಣೆ ಬೆಣ್ಣೆ ಕಡಲೆ ಬೇಳೆ ಉದ್ದಿನ ಬೇಳೆ ಎಲ್ಲ ಬಾಕ್ಸಲ್ಲಿ ಈಜಾಡ್ತಾ ಇದೆ ಅದೆಲ್ಲ ಈಜಾಡ್ತಾನೆ ಇದೆ ಮಾಡಾಕೋರ್ ಬೇಕಲ್ಲ ಅವ್ನು ಎಂಟ್ರಿದಾರಲ್ಲ ರುಚಿ ರುಚಿಯಾಗಿ ಮಾಡಾಕ್ತಾರೆ ಯಾಕೆ ಹುಟ್ಟಿದ್ದು ಅಷ್ಟು ಚೆನ್ನಾಗಿರುತ್ತೆ ನೀನ್ ಮಾಡೋ ಅಡಿಗೆ ಅಂತ ಸುಪ್ನಾತಿ ಹೆಣ್ಣು ನೀನು ನಿನಗೆ ಒಂದು ಅಡಿಗೆನು ನೆಟ್ಟಿಗೆ ಮಾಡಕ್ ಬರಲ್ಲ ಇಲ್ಲ ಅದು ಪ್ಯಾಚ್ ಅಪ್ ಮಾಡೋ ಪ್ರಯತ್ನ ಬಿಡೋ ಪೆಂಗ್ಯ ತೂ ಅಂದಿದ್ದು ಅದೇ ಅರ್ಥನೇ ಕೊಡೋದು ಅದು ಸತ್ಕಮಯ ಓಂ ಶಾಂತಿ 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 ಯಾರು ಏನ್ ಬೇಕಾದ್ರೆ ಅನ್ಕೊಳ್ಳಿ ನಾವೊಂದು ನಮ್ಮ ಹೆಣ್ಣರ ಜೊತೆ ಔಟಿಗೆ ಹೋಗ್ತಾ ಇದೀವಿ ನಡೆಯಲೇ ಹೋಗೋಣ ನೋಡಿಯೋ ಬೇಗ ಹೋಗೋಣ ಆಗಲ್ಲ 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 ಏನಿಗೂ ಅವ್ನಿಗೆ ಕರ್ಕೊಂಡು ಹೋಗ್ತಿರೋದು ನೀನು ಅದೇನೋ 7 ದಿವಸ ಇವಳು ಕೈ ಇರೋದು ಕೆಲಸ ಮಾಡಕ್ಕೆ ಕಸ್ಮೂಸೆ ಹಿಂದೆ ನಿಂತಿರ್ಲಿ ಅಂತ ಅದೆಲ್ಲದಕ್ಕೂ ಸಣ್ಣ ವಿರಾಮ ಕೊಡ್ಸ ಕರ್ಕೊಂಡೋಗಿದ್ದೇನೆ ಫುಲ್ಲು ಸರ್ಪ್ರೈಸ್ ಇರ್ತದೆ ಅಯ್ಯೋ ಮತ್ತೆ ನಾನು ಹೊಟ್ಟೆ ಗತಿ ನಂದೊಂದು ಹಳೇ ಪಂಚೆ ಕೊಡ್ತೀನಿ ತಣ್ಣೀರಲ್ಲಿ ತಿಂದ್ಬಿಟ್ಟು ಹೊಟ್ಟೆ ಮೇಲೆ ಹಾಕೊಂಡ್ಬಿಡೆ ಸರಿ ಹೋಗುತ್ತೆ ಗಂಡ ಹೆಂಡತಿಗೆಲ್ಲೂ ಸಂತೋಷ ಪಡಕ್ ಹೋಗ್ತಾ ಇದಾರೆ ಅಂದ್ರೆ ಅದನ್ನೂ ತರ್ಕೊಳಕ್ ಆಗಲ್ಲ ನಿನ್ ಕೈಲಿ ಅಯ್ಯೋ 3 ದಿನ ಆಯ್ತು ಊಟ ತಿಂಡಿ ವಾಸನೆ ನೋಡಿ ಇವತ್ತು ಅದೇ ಗತಿನ ಅಡ್ಜಸ್ಟ್ ಮಾಡ್ಕೋಣ ಬಿಡನೆ ಯಾಕೆ ಹಿಂಗ ಆಡ್ತೀಯ ಸೂರ್ಯ ನೀ ಕರ್ಕೊಂಡು ಹೋಗಿಪ್ಪ ನಡಿಯ ಮೀನಾ ಮಾವ ರೆಡಿ ಆಗ್ಬಿಟ್ಟು ಹೋಗಿ ಬರ್ತೀನಿ ಅತ್ತೆ ಹೋಗ್ ಬರ್ತೀನತ್ತೆ ಹೋಗ್ಬಾರಮ್ಮ ಆ ಪ್ರಾಣಿಗೂ ಮಹಾರಾಣಿ ಆಗೋ ಯೋಗ ಬಂದಿದೆ ಏನ್ ಮಾಡಕ್ಕಾಗತ್ತೆ ಅವ್ರು ಏನ್ ಬೇಕಾದ್ರೆ ಹೇಳ್ಕೊಳಿ ಬಿಡ್ರೆ ನಮ್ ಪಡಂಗ್ ನಾವ್ ಹೋಗ್ ಬರೋಣ ಬರೇ ಬರ್ರ ಪಾಪ ಗೊತ್ತಿನಪ್ಪ ರವಿಕಾಂತ್ ಹೋಗ್ಬಿಡ್ತೀನಿ ಕಣ 2 ಕಾಫಿ ಕುಡ್ಕೊಂಡ್ ಬರಿಬೇಡ ನಡಿಗೆ ಹೋಗಿ ನಡಿಯಾಗೆ ಹೋಗು ಅಯ್ಯೋ ಗೊತ್ತಿನಪ್ಪ 5 ಡಿಗ್ರಿ ಮನೋಜ ಫೇಮಸ್ ಬಿಸ್ನೆಸ್ ಮ್ಯಾಗ್ನೆಟ್ ಅಲ್ಲ ಒಂದು ಮಾತು ನನ್ಗೆ ಹೋಗ್ ಬರ್ನ ಅಂತ ಕೇಳ್ಬಾರ್ದಾ ನೀ ಯಾಕೆ ಈಗ ಸಿಟ್ ಮಾಡ್ಕೊಂಡು ಹೊರಟೋಗ್ಬಿಟ್ಲು ಹಲೋ ಶ್ರುತಿ ಪಿಕ್ ಮಾಡ್ಬೇಕಾ ಸರಿ ಬಂದೇ ಇರು ಸರಿ ಓಕೆ ಅಪ್ಪ ಶ್ರುತಿದು ಡಬ್ಬಿಂಗ್ ಆಯ್ತಂತೆ ಹೋಗಿ ಕರ್ಕೊಂಡ್ ಬರ್ತೀನಿ ಹಂಗೆ ಎಲ್ರಿಗೂ ಹೋಟ್ಲಿಂದ ತಿಂಡಿ ತರ್ತೀನಿ ಆಯ್ತಪ್ಪ ತಗೊಂಬಾರ ಮನೋಜ ನೀನ್ ಹೆಂಡತಿ ರೂಮ್ ಹೋಗಿ ತುಂಬಾ ಹೊತ್ತಾಯ್ತು ನೀನ್ ಅವಳು ಎಂದೇ ಹೋಗ್ಲೇ ಇಲ್ಲ ಅದೇ ಅಲ್ವಾ ಮರ್ತೋಗ್ಬಿಟ್ಟಿದೆ ಇದು ಹೆಂಡತಿನ ಯಾವಾಗ್ಲೂ ಫಾಲೋ ಮಾಡ್ತಾ ಇರ್ಬೇಕಪ್ಪ ಫಾಲೋನೇ ಮಾಡಲ್ಲ ನಾನು ಫಾಲೋ ಮಾಡಿ ಕಡೆ ಫೇಲ್ ಆಗ್ಬಿಟ್ಟೆ ಜೀವನದಲ್ಲಿ ಅದಕ್ಕೆ ಹೀಗಿದ್ದ ನಾನು ಅಯ್ಯೋ ಇವತ್ತು ಹೊಸ ವರ್ಷ ಏನೋ ರುಚಿಯಾಗಿ ಮಾಡು ಬಡಿಯುತ್ತೆ ಇದು ಅಂತ ಅನ್ಕೊಂಡಿದ್ದೆ ಇವತ್ತು ಸ್ಪಾಂಜ್ ಇಡ್ಲಿ ಗಂಜಿ ಸಾಂಬಾರೇ ಗತಿ ನಮ್ ರಬ್ಬರ್ ಒಡೆನೋ ಕೊಡ್ತಾರೆ ಕಣೆ ಎಳ್ಕಂಡ್ ತಿನ್ನು ಆಗ್ಲಿಲ್ಲ ಒಂದ್ ಕತ್ರಿ ತಗೊಂಡು ಕಟ್ ಮಾಡ್ಕೊಂಡು ಪೀಸ್ ಮಾಡ್ಕೊಂಡು ತಿನ್ನು ಅಷ್ಟೇ ಇಂಥದೆಲ್ಲ ಚೆನ್ನಾಗಿ ಮಾತಾಡಕ್ ಬರ್ತಲ್ಲ ನಿಮ್ಗೆ ಅಲ್ಲ ಮಾಡ್ಬಿಟ್ಟು ಬಡ್ಬಿಟ್ಟು ಹೋಗು ಅಂತ ಹೇಳಕ್ ಆಗಿಲ್ಲ ಅವ್ರಿಗೆ ನೀವು ಅವ್ರಿಬ್ಬರು ಸಂತೋಷವಾಗಿದ್ರೆ ನೀವು ಸಂತ ಅಲ್ಲ ಒಳಗಿಂದ ಉರಿ ಕಿತ್ಕೊಂಡ್ಬಂದ್ಬಿಡುತ್ತೆ ಸ್ನಾನ ಮಾಡಿದೆ ಶಾಂತಿ ಇಲ್ದೆ ಮಲ್ಲಿಗೆ ಹೂನೆ ತಕೊಂಡ್ ಬಂದಿರೋದು ಮಲ್ಲಿಗೆ ಹೂನೆ ತಕೊಂಡ್ಬಿಡ್ಲಂತೆ ಮಲ್ಲಿಗೆ ಹೂ ದೇವ್ರ ಉಡಿ ಮೇಲೆ 1-2 ಬಿಡಿ ಹೂ ಇಡ್ಲಿಲ್ಲ ಇವಳು ಮಲ್ಲಿಗೆ ಹೂ ತೆಗೆಸ್ಕೊಂಡು ಓಡಾಡ್ತಾನೆ ಹೊಸ ವರ್ಷ ಅಂತ ರಾಶಿ ನಕ್ಷತ್ರ ಅದು ಇದು ಎಲ್ಲ ಚೇಂಜ್ ಆಗ್ಬೋದು ನೀನು ಬುದ್ಧಿ ಚೇಂಜ್ ಆಗಲ್ವೇ ಶಿಕ್ಷಣ ಇಂಪಾರ್ಟೆಂಟ್ ಕಣೆ ಮನುಷ್ಯಂಗೆ ಶಿಕ್ಷಣ ಬೇಕು ಓ ಅನ್ನಲ್ಲ ಎಲ್ಲಿಗೆ ಬಂದಿರೋದು ನಾವು ಒಂದು ಸುದೀರ್ಘ ಕಾಲದ ಕನಸು ಇವತ್ತು ಇಡೀ ದಿನ ನೀನು ಕನ್ಸಲ್ಲಿದೀನಿ ಅಂತ ಅನ್ಕೊಂಡೇ ಇರ್ಬೇಕು ನನ್ಗೇನು ಅರ್ಥ ಆಗ್ತಿಲ್ಲ ರೀ ಹೆಚ್ಚು ಕಮ್ಮಿ ನನಗೂ ಅರ್ಥ ಆಗ್ತಾ ಇಲ್ಲ ಆದ್ರೆ ನೋಡು ಇದೆಲ್ಲ ಶ್ರೀಮಂತರಿರೋ ಜಾಗ ಎಲ್ಲರೂ ಸಂತೋಷ ಪಡೋ ಜಾಗ ಸರಿ ಆಯ್ತು ಆದ್ರೆ ನನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದು ಸಕ್ಕರೆ ನನ್ನ ಬಾರಲ್ಲಿ ಇರ್ತಾನೆ ಇವನು ಅಂತಂದ್ರಲ್ಲ ಅದು ಪರವಾಗಿಲ್ಲ ಆದ್ರೆ ನಿನಗೆ ಇವಳು ಡಿಶ್ ವಾಶ್ ಬಾರ್ ಹತ್ರನೇ ಇರ್ಬೇಕು ಅಂತಂದ್ರಲ್ಲ ಅದು ಎಲ್ಲೋ ಈ ಎದೆ ಮನೆಯಲ್ಲಿ ಮರಕ ಉಟ್ಬಿಡ್ತು ಕಣೆ ಹಾಗೆ ತಾಗ್ಬಿಡ್ಲಿ ನನ್ನ ಹೆಂಡತಿ ಇವತ್ತು ಇಡೀ ದಿನ ಖುಷಿ ಪಟ್ಬಿಡ್ಲಿ ಅಂತ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ ನೋಡಮ್ಮ ಇಲ್ಲಿ ಸೇರಿರಲ್ಲ ಆದ್ರೂ ಬಲಗಾಲ ಇಟ್ಕೊಂಡು ಇಲ್ಲಿ ಒಳಗ್ ಬರ್ಬೇಕು ನೀನು ಆಯ್ತೆ ಆದ್ರೂ ಇಷ್ಟೊಂದ್ ಖರ್ಚಾಗೋ ಜಾಗಕ್ಕೆ ಯಾಕ್ರಿ ಕರ್ಕೊಂಡ್ ಬಂದ್ರಿ ಕೇಳಿದ್ನಲ್ಲೇ ನೀನು ಖುಷಿ ಪಡಿಸ್ಬೇಕು ಅಂತ ಚಳಿ ಆಗುತ್ತೆ ಅಂತ ಮೈ ಮೇಲೆ ಬೆಂಕಿ ಹಾಕೊಳಕ್ ಆಗುತ್ತಾ ಇಲ್ಲೊಂದ್ ಜಾಮೂನ್ ತಿನ್ನೋ ದುಡ್ಡಲ್ಲಿ ನಮ್ಮಂತವ್ರ ಮನೆಗೆ 1 ತಿಂಗಳು ರೇಷನ್ನೇ ಬರುತ್ತೆ ಸಿಕ್ಲಿ ಬಾರಸಿನ್ರಲ್ಲ ಕತ್ಲಲ್ಲಿ ಕರಡಿ ಜಾಮೂನ್ ತಿನ್ನಿಸಿದವ್ರೊಬ್ರು ನಾನು ನನ್ನ ಕನ್ಸಲ್ಲಿ ನಾನು ಹೆಂಡತಿಗೆ ಜಾಮೂನ್ ತಿನ್ನಿಸ್ತಾ ಇಲ್ಲಿ ಅನ್ಕೋತೀನಪ್ಪ ಅದಕ್ಕೆ ತನ ಕೆಡಿಸ್ಕೋಬಾರ್ದು ಬಾಬಾ ಹೋಗೋಣಪ್ಪ ವೆಲ್ಕಮ್ ಸರ್ ವೆಲ್ಕಮ್ ಸರ್ ವೆಲ್ಕಮ್ ಥ್ಯಾಂಕ್ ಯು
ನನ್ನ ಹೆಸರು ರೇಖಾ. ನಿಮ್ ಇಡೀ ದಿನಚರಿಗೆ ನಾನ್ ಜೊತೆಲಿರೋಳು. ನಮಸ್ಕಾರ ಮೇಡಮ್. ಸಾರು ನನ್ನ ಹೆಸರು ಕ್ಯಾಡಬಮ್ ಫ್ಲಾಬ್ಲೋ ಎಕ್ಸೋ ಬಾರ್. ಇಷ್ಟು ರೋಡ್ 1.5 ಕಿಲೋಮೀಟರ್. ಅದ್ಯಾಕಂಗೆ ಈ ಒಸಿ ತುಂಡ ಮಂದಿ ಇಟ್ಕೊ ಬರ್ದೆ. ಅವ್ರ ಮಗುಯಿಂದಾನು ಅವ್ರ ಕಣ್ಣುಗಳು ಒಂಥರ ಕುಡ್ದೋಳ್ತಾರ. ಅರ್ಥ ಆಗ್ಲಿಲ್ಲ. ಇವ್ರ ಕಣ್ಣನ್ನ ನೋಡಿ ಯಾವಾಗ್ಲೂ ನಶೆಲ್ ಇರೋ ತರನೇ ಇರುತ್ತೆ. ಬೇಕಾದ್ರೆ ನೋಡಿ. ನೋಡಿ ಸರ್, ಗಂಡ ರೆಸ್ಪೆಕ್ಟ್ ಅಲ್ಲ, ಎಲ್ಲ ಅನ್ರೆಸ್ಪೆಕ್ಟ್. ಓ ಇವರು ಇದಕ್ಕೆ ಓನರು. ಇದಕ್ಕೆ ಈ ರೆಸಾರ್ಟ್ಗೆಲ್ಲ ನಾನೇ ಓನರ್ ಸರ್. ಸೂಪರ್ ಬಿಡಿ ಸರ್ ನೀವು. ಗಂಡ ಹೆಂಡತಿ. ಆಯ್ತಾಯ್ತು. ಬ್ರಹ್ಮ ದೊಡ್ಡ ತಪ್ಪು ಮಾಡ್ಬಿಟ್ರು ಸರ್. ಇವಳು ಗಂಟಾಗ್ದ, ನಾನು ಯಾವಾಗ ಕೊಬ್ಬಿ 3 ಗಂಟೆ ಹಾಕ್ಬಿಟ್ಟೆ ಸರ್. ಅಯ್ಯೋ, ನನ್ನ ಕತೆ ಯಾಕೆ ಸರ್, ಇಡೀ ದಿವಸ ಇಲ್ಲೇ ಇರ್ತೀರಲ್ಲ, ಹೋಗ್ತಾ ಹೋಗ್ತಾ ಗೊತ್ತಾಗಿದೆ. ಐ ಆಮ್ ದ ರೇಂಜರ್. ಬನ್ನಿ. ಓಕೆ ಸರ್, ಕೇಳ್ತೀನಿ. ಬನ್ನಿ ಬನ್ನಿ ಬನ್ನಿ. ಬಂದ್ರೆ ಹೇಳು ರೀ. ಇಡೀ ದಿನ ನಾವ್ ಇಲ್ಲೇ ಇರ್ಬೇಕಾ? ಹೌದಾ? ಸುಮ್ನೆ ಖರ್ಚು ರೀ. ಏನೇ ಖರ್ಚು? ಸುಮ್ನೆ ಖರ್ಚು ಮಾಡಕ್ ನಾನ್ ಬಿಟ್ಲೇನೆ. ಬಾಳೆ ಸಾರು ಮೇಡಮ್ ಇಬ್ಬರದು 1.5 ಕಿಲೋಮೀಟರ್ ಓದೋತ ಕಥೆಗಳಿದೆ, ಅದ್ರಲ್ಲಿ ಹೇಳ್ತಾರೆ, ಕೇಳೋಣ ಬಾ. ರೋಹಿಣಿ, ಇವತ್ತು ನಾನು ಕೊಡೋ ಸರ್ಪ್ರೈಸ್ಗೆ ಥ್ರಿಲ್ ಆಗಿ ಹೋಗ್ತೀಯ ನೀನು, ನೋಡ್ತಿರು. ಹಲೋ 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 ಹಲೋ. 5 ಡಿಗ್ರಿ ಮನೋಜ ಬಂದಾಗ ರೆಸ್ಪೆಕ್ಟ್ ಕೊಡ್ಬೇಕು. ಹೆಂಗೆ ಅಂದ್ರೆ ಪ್ರೀತಿ ನಿಮ್ಗೂ ಇರ್ಬೇಕು. ಪ್ರೀತಿ ಇಲ್ಲ ಅಂತ ಯಾರು ಹೇಳಿದ್ರು ನಿನ್ಗೆ? ನೋಡ್ತಾ ಇದೀನಲ್ಲ ಕಣ್ಣಾರೆ. ಆಫ್ಟರ್ ಆಲ್ ಕ್ಯಾಬ್ ಓಡಿಸುವ ನಿಮ್ ತಮ್ಮ ಅವಳಿಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಔಟಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾನೆ. ನನ್ ಯೋಗ್ಯತೆ ಏನು ಬೇಡವಾ? ನಿನ್ ಯೋಗ್ಯತೆ ಬಗ್ಗೆ ಯಾಕೆ ಮಾತಾಡೋದು ನೀನು? ನೀನು ಈ ಮನೋಜ 5 ಡಿಗ್ರಿ ಮನೋಜನ ಹೆಂಡತಿ, ನಿನಗೆ ಅಂತ ಒಂದೊಳ್ಳೆ ಸರ್ಪ್ರೈಸ್ ತಂದಿದ್ದೀನಿ. ಏನ್ ಮನೋಜದು? ಲೊಟ್ಟೆ, ಸರ್ಪ್ರೈಸ್ ಅಂದ ತಕ್ಷಣ 4 ಕಡೆ ಮೇಲಕ್ಕೆ ಎದುರುಬಿಟ್ಟ. ಏನದು ಹೇಳಿ ಮನೋಜ್. ಸುಮ್ನೆ ಹೇಳಕ್ಕಾಗತ್ತಾ? ಮತ್ತೇನ್ ಮಾಡ್ಬೇಕು? ನೀನು ಮುತ್ತು ಕೊಡೋ ಶಬ್ದ 3 ಕಿಲೋಮೀಟರ್ ದೂರ ಕೇಳಿಸ್ಬೇಕು. ಶಬ್ದ ಬರೋ ಮುತ್ಕೊಳಕ್ಕಾಗಲ್ಲ, ಬೇಕಾದ್ರೆ ಕಪಾಳ ಕಡಿಬೋದು. ಅಂದ್ರೆ ಶಬ್ದ ಬರೋದು ಅದ್ರಲ್ಲಿ ಮುತ್ತಲ್ಲ ಅಂತ. ಆಯ್ತಾಯ್ತು, ಮೊದ್ಲು ಮುತ್ತು ಕೊಡು, ಆಮೇಲೆ ಸರ್ಪ್ರೈಸ್ ಕೊಡ್ತೀನಿ. ಸುಮ್ಮನೆ ಸತಾಯಿಸ್ತೀರಪ್ಪ ನೀವು. ಅದೇನ್ ತಂದಿದ್ದೀರಾ ಮೊದ್ಲು ಹೇಳಿ. ನಿನ್ ಲೈಫ್ ಅಲ್ಲಿ ಇಂತ ಬೆಸ್ಟ್ ಸರ್ಪ್ರೈಸ್ ನೋಡಿರಲ್ಲ ರೋಹಿಣಿ ನೀನು. ಪಿಂಕಿ ಪ್ರಾಮಿಸ್. ಹೌದಾ? ಹೌದು. ನಮ್ ಮನೇಲಿ ಯಾರ ಹತ್ರನೂ ಅದಿಲ್ಲ. ಥ್ರಿಲ್ಲರ್ ಬಂದ ಹತ್ರ ತಕ್ಕತ್ತೀನಿ ಅಂತ ಕುಡ್ದ ಆಡ್ಬಿಡ್ತೀಯ. ನನಗೆ ಕ್ಯೂರಿಯಾಸಿಟಿ ಕರೆಯಕ್ ಆಗ್ತಿರ್ವೆ. ಹಂಗಾರೆ ಮುತ್ತು ಕೊಡು. ಮನೋಜ, ನೀನು ಭಲೇ ಲಕ್ಕಿ. ಈ ನನ್ನ 5th ಡಿಗ್ರಿ ಮಾಸ್ಟರ್ ತಗೋಬೇಕಾದ್ರೂ ನನಗೆ ಇಷ್ಟೊಂದು ಖುಷಿ ಆಗಿರ್ಲಿಲ್ಲ. ಮಜಾ ಓ ಮಜಾ, ಒಳ್ಳೆ ಕಿಕ್ಕಿರಿಯಪ್ಪ ಕಿಕ್ಕಿದೆ. ಸರಿ, ಇವಾಗ ಸರ್ಪ್ರೈಸ್ ಏನು ಅಂತ ಹೇಳಿ. ಬಾ ಮುಂದೆ ಬಾ. ಹಂಗೇನು ರೋಹಿಣಿ, ಕಣ್ ಮುಚ್ಕೊಂಡು ಕೈ ಮುಂದೆ ಮಾಡು. ಮಳೆ ತಂದಿದ್ದೀರಾ? ಲೊಟ್ಟೆ, ಕಣ್ ಮುಚ್ಚದೆ ಮುಚ್ಕೋಬೇಕಪ್ಪ. ಅಯ್ಯೋ, ಕೈ ಮುಂದೆ ಮಾಡು. ನಾನ್ ಹೇಳೋ ತನಕ ಕಣ್ಣು ಓಪನ್ ಮಾಡಬಾರ್ದು. ಹಂಗೇರು, ಕಣ್ ಮುಚ್ಚಿದ್ಯಾ ತಾನೆ? ಗುಡ್. ಹಂಗೇರು, ಸರ್ಪ್ರೈಸ್ ಓಪನ್ ಆಗ್ತಾ ಇದೆ ಈಗ. ಈ ಸರ್ಪ್ರೈಸ್ ಏನಾದ್ರು ನೀನ್ ನೋಡ್ಬಿಟ್ರೆ ಕಳ್ದೋಗ್ಬಿಡ್ತೀಯ. ಇನ್ನು ಎಷ್ಟೊತ್ತು? ಆಯ್ತು. ಕಣ್ಬಿಡ್ಲ ಇವಾಗ? ಬಿಟ್ ನೋಡು. ಯಾಕೆ ಸಾಕ ಹೋಗಿದ್ಯಾ? ನೋಡ್ಯಾ ಹೇಗಿದೆ? ರೋಹಿಣಿ ಐ ಲವ್ ಯು. ನೋಡ್ದ್ಯಾ ಹೆಂಗೆ? ರೋಹಿಣಿ ಅದು ಹೇಳ್ತಾರೆ, ಒಬ್ಬ ಕೊಡು ಅಂತ. ಕೊಡು. ಇದು ನನಗೆ ಸರ್ಪ್ರೈಸಾ? ಇದಕ್ಕಿಂತ ದೊಡ್ಡ ಸರ್ಪ್ರೈಸ್ ಯಾವ ಪೋಸ್ಟ್ ಮಗ ತಂದು ಕೊಡ್ತಾನೆ? ಮಾಡ್ಕೋಬೇಕು. ಇದು ಒಂದು ಸರ್ಪ್ರೈಸ್ ಅಂತೆ. ಇವಾಗ ಇದು ಬರೀ ಮುಟ್ಕೊಟ್ಬಿಟ್ಟೆ. ಅಲೋ ಹಂಗೆಲ್ಲ ತಂಡ ಮಾಡಂಗಿಲ್ಲ. ನೋಡಿಲ್ಲ ಎಷ್ಟು ಮುದ್ದಾಗಿದೆ ಅಂತ. ನಿಮ್ ಮನೇಲಿ ನನ್ ಮಾತ್ ಯಾರು ಕೇಳಲ್ಲ ಮನೋಜ್ ಅಂತ ಪಡ್ಕೋತಿದ್ದಲ್ಲ. ನೋಡಿಲಿ, ಇದ್ರ ಮುಂದೆ ನೀನ್ ಏನೇ ಹೇಳಿದ್ರು ಕೊಂಡ್ಕೊಂಡ್ ಕೇಳುತ್ತೆ. ರೋಹಿಣಿ, ಅಲ್ಲ ಅಷ್ಟೊಂದು ಪ್ರೀತಿಯಿಂದ ಸರ್ಪ್ರೈಸ್ ಕೊಡೋಣ ಅಂತ ಹೋದ್ರೆ ಇವಳು ನೋಡಿದ್ರೆ ಎಷ್ಟು ಬಿಟ್ಟು ಹೋಗ್ತಾ ಇದಾವಲ್ಲ. ಇದೇ ಮಗವು ಸಾರ್, ತುಂಬಾ ಚೆನ್ನಾಗಿದೆ ಸಾರ್. ಇದೇನಿದು ರೂಮು ಗಮ್ಮು ಅಂತ ಗಮ್ ಕೊಡ್ತಾ ಇದೆ. ರೂಮ್ ಪೂರ್ತಿ ಸೋಪ್ ಹಾಕೊಂಡು ತೊಳೆದು ಬಿಟ್ಟಿದ್ದೀರಾ? ಹೆಂಗೆ, ಏನ್ ಕತೆ? ರೂಮ್ ಏನೋ ತೊಳಿತಾವ್ರೆ. ರೂಮ್ ಹೇಳೋದು ಹಂಗೆ ಏನ್ ಫ್ರೆಶ್ ಬಂದು ಸ್ಮೆಲ್ ಮಾಡ್ತೀರಿ. ಓಹೋ, ಹಂಗಂಗೆ.
ಅಂದಂಗೆ ಇದು ಪಾಬ್ಲೋ ಎಸ್ಕೋ ಸಾರಿ ನಿಮ್ ಹೆಸರು ಮರ್ತೋಯ್ತು. ಅದಷ್ಟು ಬೇಡ ರೀ ನಾನು ರಜೆ ಅಂತ ಕರೀರಿ. ನಾಗಣ್ಣ ಅಂತ ಕರೀಲ? ಹೋಗಿ ಕರಿಬೋದು. ಅಂದಂಗೆ ನಾಗಣ್ಣ ಅದು ಸಾನೆ ಸೊಳಗಿದೆಯಲ್ಲ ಇಲ್ಲಿ ಹಾಲ ಕೊಳಿಯೋದು ಹೆಂಗೋ ಹೆಂಡತಿನ ತೊಂದರೆ ಇಟ್ಕೊಂಡು ಗುಂಡು ತಂದ ಕೆಲ್ಸಿಯಲ್ಲಯ್ಯ. ಗುಳ್ಳು ಕಣ್ಣ ನಾನು ನಾಗಣ್ಣ ನೀವು ನನ್ನ ಮನ್ಸು ಚಿಕ್ಕ ಮಗು ಇದ್ದಂಗೆ ಆದ್ರೆ ಬಿರ್ಬಿರ್ನಿ ನಾನು 5 ಅಡಿ ಬೆಳೆದ್ಬಿಟ್ಟೆ. ಆಯ್ತಪ್ಪ ಹಂಗೇನು ಇವತ್ತು ಹಿಡಿದಿಲ್ಲ. ನಿಮ್ಗೆ ಏನ್ ಬೇಕು ಬೇಕಾದ್ರೆ ನೋಡ್ಕೊಳ್ಳೋ. ನಾನು ನನ್ನ ಹೆಂಡತಿ ಕರ್ತವ್ಯ. ನಿಮ್ಗೆ ಗಂಟೆ ಏನೋ ಬೇಕು ಎಲ್ಲ ಸಪ್ರೇಟ್ ಮಾಡ್ಬಿಡ್ತೀವಿ. ಓಕೆ ನಾನು ಹೋಗಿ ಜ್ಯೂಸ್ ತಗೊಂಡ್ಬರ್ತೀನಿ. ಅಷ್ಟೊಂದು ನೀವು ರೂಮ್ ಮುಂದೆ ರೆಸ್ಟ್ ಆಗೋದು. ಇಲ್ಲ ಹೊರಗಡೆ ಹೋಗಿ ರೋಡ್ ನೋಡ್ಕೊಂಡ್ ಬರ್ಬೋದು. ಹೊರಗಡೆ ಹೋಗಿ ಒಂದು ರೌಂಡಾ? ಹಾ ನಾನು ರೌಂಡ್ ಹೊಡಿಯೋ ಬಂದ್ರೆ ನನ್ನ ಜೊತೆ ನೀವು ಬರ್ತೀರಾ? ಅಲ್ಲ ಅದು ಇಲ್ಲಪ್ಪ ನಾನೆಲ್ಲ ರೌಂಡ್ ಹೊಡಿಯಕ್ ಹೋಗೋದಿಲ್ಲ. ಏನೋ ಹೇಳ್ಬಿಟ್ಟು ಬಿಡ್ತಾರೆ ನನ್ನ ಸುಮ್ಮನೆ ಹೋದ್ರೆ. ಏನಿದು ಯಾವತ್ತು ಹಾಸಿಗೆನೆ ಮುಡ್ದೇ ಇರೋ ತರ ಮುಟ್ತಾ ಇದೆಯಾ? ಇಷ್ಟು ಮೆತ್ಗಿರೋ ಹಾಸಿಗೆನ ಇವತ್ತೇ ಫಸ್ಟ್ ಟೈಮ್ ಮುಟ್ತಿರೋದು. ಮನೇಲಿ ಚಾಪೆ ನಮ್ಮ ಅಪ್ಪನ ಮದ್ವೆ ಕೊಡ್ಸಿರೋ ಹಾಸಿಗೆ ಅದನ್ನ ನೆಲದ ಮೇಲೆ ಆಸಿ ಆ ಹಾಸಿಗೆನೂ ನೆಲದ ತರ ಗಟ್ಟಿಯಾಗಿ ಹೋಗಿತ್ತು. ನನ್ ಕನ್ಸೋದು ಇಂಥ ರೂಮ್ ನೋಡ್ತೀನಿ, ಇಂಥ ಹಾಸಿಗೆ ಮುಟ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಎಷ್ಟು ಸಾಫ್ಟ್ ಆಗಿದೆ, ಸಂಪಿಗೆಗೂ ಮುಟ್ಟಾಗ ಆಗ್ತಿದೆ. ಹೇಗ್ ಮಾಡ್ತಿದ್ದೀರಾ? ಮಲ್ಲಿಗೆ ಸಂಪಿಗೆ ಎರಡು ಒಂದಾಗ್ಬಿಡ್ಲಿದೆ. ತುಂಬಾ ಚೆನ್ನಾಗಿದೆ. ಏನು ಹೂ ಹರ್ಚಿದ್ದ? ಅಲ್ಲ, ನಿಮ್ ಸರ್ಪ್ರೈಸ್. ಸಂತೋಷ ಆಗ್ತಾ ಇದೆಯಾ? ತುಂಬಾ ಸಂತೋಷ ಆಗ್ತಿದೆ. ಆದ್ರೆ ಮತ್ತೆ ನನ್ ಸಂತೋಷಕ್ಕೆ ನೀವು ಒಂದ್ ತಿಂಗಳು ಸಂಪಾದನೆನ ಹಾಳು ಮಾಡ್ತಾ ಇದೀರಲ್ಲ ಅಂತ. ನನ್ನ ಜೀವನದಲ್ಲಿ ನಾನು ಸಂಪಾದನೆ ಮಾಡೋ ಒಂದೊಂದು ರೂಪಾಯಿ ಕೂಡ ನಿನ್ನ ಸಂತೋಷಕ್ಕೆ ಕಡಿಮೆ. ನಾರ್ಮಲ್ ಆಗಿರೋ ಹೂಗನು ಹಬ್ಬ ಹರಿದಿನ ಬಂದ್ರೆ ಬೆಲೆ ಜಾಸ್ತಿ ಆಗೋಗುತ್ತೆ. ಆದ್ರೆ ನಮ್ ಸಕ್ಕರೆಗೆ ನಿನ್ ಬೆಲೆ ಗೊತ್ತೇ ಆಗ್ತಿಲ್ಲ ಕಣ. ಬಾಯಿಗೆ ಬಂದಾಗೆಲ್ಲ ಅಂತಾರಲ್ಲ ಅವರು. ಅನ್ನೋರು ಆಡೋರ್ಗೋಸ್ಕರ ನಾವ್ ಕಷ್ಟ ಪಡಕ್ ಆಗುತ್ತೇನ್ರಿ? ಅವ್ರಿಗೋಸ್ಕರ ಇದೆಲ್ಲ ಏರ್ಪಾಡ್ ಮಾಡಿದಿದ್ರೆ ಅವ್ರ ಮುಂದೆನೆ ಶೋ ಕೊಡ್ತಾ ಇದ್ದೆ ಕಣೆ ನಾನು. ನೀನ್ ಒಬ್ಬಳನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬರ್ಬೇಕು ಹೇಳು? ಗಂಡ ಕಣ್ಣು ಕೆಂಪಾಗೋಷ್ಟು ಕಷ್ಟ ಪಡೋದು ಹೆಂಡತಿ ಕಣ್ಣಲ್ಲಿ ಸಂತೋಷನ ನೋಡಿ ಅವನ್ ಕಣ್ ತುಂಬ್ಕೊಳಕ್ ಇಷ್ಟು ದಿನ ನೀನ್ ಎಲ್ರಿಗೂ ಚಾಕ್ರಿ ಮಾಡ್ತಿದ್ಯಾ. ಇವತ್ತೊಂದಿನ ಕಣ ಪ್ಲೀಸ್ ಕಣ ಮೀನಾ, ಖುಷಿಯಾಗಿ ಹಾಯಾಗಿರ್ಬಿಡು. ತಲೆಯಲ್ಲಿರೋ ಮೆಮೊರಿ ಕಾರ್ಡ್ ಅಲ್ಲಿ ಇದೆಲ್ಲ ಸ್ಟೋರೇಜ್ ಆಗಿ ಸ್ಟೋರೇಜ್ ಫುಲ್ ಆಗೋಗ್ಬಿಡ್ಲಿ ಮಗ. ಒಂದ್ ನಿಮಿಷ ಬಂದೆ. ಎಲ್ಲಿಗ್ರಿ? ಒಂದೇ ಇರು, ಕಾರ್ಯತ್ರ ಹೋಗಿ ಬರ್ತೀನಿ. ಒಂದ್ ನಿಮಿಷ ಯಾಕೆ? ಅಂದೇ ಇರಮ್ಮ. ತೊಳಬೇನೆ ಇದು ಏನ್ರಿ ಇದು? ಕನಕ ಮದ್ವೆಗೆ ಅಂತ ಶಾಪಿಂಗ್ ಹೋಗಿದ್ವಿ. ಆಗ ನೀನೊಂದ್ ಸೀರೆ ಇಷ್ಟಪಟ್ಟಿದ್ದೆ. ಆದ್ರೆ ಆವಾಗ ಸೀರೆ ತಗೊಳೋದಕ್ಕೆ ನನ್ನ ಹತ್ರ ಅಷ್ಟು ದುಡ್ಡಿರ್ಲಿಲ್ಲ. ಅದಕ್ಕೆ ಇವಾಗ ತಗೊಂಡ್ಬಂದಿದ್ದೀನಿ. ಸಕ್ಕದಾಗಿದೆ ಅಲ್ವಾ? ನಿನ್ನ ಮೈಸು ಹೋಗ್ತಲ್ಲ, ಇವಾಗ ಆ ಸೀರೆ ಸಾಕತ್ತಾಗಿದೆ. ಅಯ್ಯಯ್ಯಯ್ಯಲೇ ಮೀನಮ್ಮ ಅಲ್ವೇ 200 ಗ್ರಾಮ್ ಕಣ್ಣುಗಳಲ್ಲಿ ಡ್ಯಾಮ್ ಗಟ್ಟಲೆ ನೀರು ಇಟ್ಕೊಂಡಿದ್ಯಲ್ಲೇ. ಯಾಕೆ ಇವಾಗ ಯಾಕೆ ಕಣ್ಣೀರು? ಖುಷಿಗೆ. ಖುಷಿಗೂ ಕಣ್ಣೀರು ಬರ್ತದೋ? ನಾವ್ ಮಿಡ್ಲ್ ಕ್ಲಾಸ್ ಜನ ರೀ. ಇಂಥದೆಲ್ಲ ಸಿನಿಮಾದಲ್ಲೋ ಟಿವಿದಲ್ಲೋ ಅಷ್ಟೇ ನೋಡೋದು ಅಂತ ಅನ್ಕೊಂಡ್ಬಿಟ್ಟಿದ್ವಿ. ಆ ಆಸೆನ ನೀವ್ ಈಡೇರಿಸ್ತಿದ್ದೀರ. ನಿಮ್ಮಂತ ಗಂಡ ಇದ್ರೆ ನನ್ನಂತ ಹೆಣ್ಮಕ್ಳಿಗೆ ಇರಲ್ಲ. ಆದ್ರೆ ಗಂಡಕ್ ಮಾತ್ರ ನೀರಿರತ್ತೆ ಅಲ್ವಾ? ಹೊರಬಾರ್ದು ನೀನು. ನೋಡೋ, ಇವತ್ತು ನಿನ್ ತುಟಿನಲ್ಲಿ ನಗು ಇರ್ಬೇಕೆ ಹೊರತು ಅಳು ಇರ್ಬಾರ್ದು, ಆಯ್ತಾ? ನಗು ಎಲ್ಲಿ ಜೋರ ನಗು. ಎಲ್ಲಿ ನೀವು 30-40 ಕಾಣಿಸ್ತಲ್ಲ? ಓ ಇರೋದೇ 32. ಶ್ರುತಿ ಯಾಕೋ ಸಾಂಗ್ ಮಾಡ್ದೆ? ಶ್ರುತಿ, ನೀನ್ ಸರ್ಪ್ರೈಸ್ ಬೇಕು ಅಂತ ಹೇಳಿದ್ದಲ್ವಾ? ಶೋಮಿ ಬೇಬಿ ಪ್ಲೀಸ್. ಕಣ್ ಮುಚ್ಕೋ. ಏನ್ ವಿಧಾನಸೌಧನ ತಂದಿದ್ಯಾ? ತೋರ್ಸು ಬೇಬಿ. ಸರಿ. ವಾಟ್ಸ್ ದಿಸ್? 3 ವರ್ಷದ ಚಿತ್ರಮಂದಿರ. ವಾಟ್ ಇಸ್ ದಿಸ್? ಶ್ರುತಿ, 45 ಮಾರ್ಕು 2 ಪಿಕ್ಚರ್ ರಿಲೀಸ್ ಆಗಿದೆ ಅಲ್ವಾ? 2 ಟಿಕೆಟ್ ತಂದ್ಬಿಟ್ಟಿದ್ದೀನಿ. ಸೀಟ್ ಬಿ ಮತ್ತೆ ಸಿ. ಸೆಕೆಂಡ್ ಕ್ಲಾಸ್, ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಬೇರೆ. ಇದು ನ್ಯೂ ಇಯರ್ ಸ್ಪೆಷಲ್. 2 ಫಿಲಮ್ ಶ್ರುತಿ. ಸಿನಿಮಾ ನಿನಗೆ ಸರ್ಪ್ರೈಸ್ ಏನೋ? ನಿನ್ನ ಹೋಗ್ತಾ ಇದೆ. ಅಯ್ಯೋ ದೇವ್ರೆ, ಈ ಸೊಂಟಾಳ ಯಾರಾದ್ರೂ ಕಾಪಾಡ್ರಪ್ಪ ನನ್ನ. ಯಾವ್ದು ಸೊಂಟಾಳ? ಇನ್ನೇನು ಬೆನ್ನಿಗೆ ಬಿದ್ರೆ ಬೇತಾಳ, ಸೊಂಟದ ಮೇಲೆ ಕುತ್ಕೊಂಡ್ರೆ ಸೊಂಟಾಳ. ಅದೇ ನೋಡ್ದಂಗ್ ನಡ್ತಿದ್ಯಾ ನೀನು. ಹೆಂಡತಿಗೆ ಸರ್ಪ್ರೈಸ್ ಕೊಡ್ತೀನಿ ಅಂತ ಬಂದು ಕಣ್ಣೀರ್ ಹೊಡ್ತ ಬಿಸಾಕೋದೆಲ್ಲ ಮಾಡ್ತೀಯ ನೀನು. ನಿನ್ನ ಪೊಲೀಸ್ ಲಾಕಪ್ ಹಾಕ್ಬಿಡ್ತೀನಿ. 4 ದಿನ ನಿಂತ್ವಾ, ಆಮೇಲೆ ಗೊತ್ತಾಗುತ್ತೆ. ಕೇಸ್ ಹಾಕ್ತೀನಿ ನಿನ್ ಮೇಲೆ. ನನ್ ಸುಳ್ಳು ಮತ್ತೆ
ಮತ್ತೆ ನಮ್ದು ಸೊಂಟನೆ ಹೋಗಿದ್ದು ನೀನೇನ್ ಕಮ್ಮಿ ಬೇಯ್ತಿದ್ಯಾ ಅನ್ಕೊಂಡಿದ್ಯಾ ಓಡ್ಕೊಂಡು ಜಿಂಕೆ ತರ ಎಗ್ಬಿಟ್ಟೆ. ನೀನೇನು ತಪ್ಪರ ವೆರೈಟಿ ಅಡ್ಗೆ ಮಾಡ್ಕೊಟ್ರೆ ಏನ್ ಮಾಡ್ಲಿ ನಾನು ತಿಂದೆ ಇರ್ತೀನ. ನೀವು ಅಡ್ಗೆ ಇದು ಸುದ್ದಿ ಗೊತ್ತಲಾ ಇಲ್ಲಿ ತೋರ್ಸು ಬಾಂಬ್ ಹಚ್ತೀನಿ ಬಾಂಬ್ ಎಲ್ಲಿ ಬಾಂಬ್ತಿಗೆ ಅಂದ್ರೆ ಬಾಂಬ್ ಹಾಕ್ಬಿಟ್ಟು ವಾಶ್ ಮಾಡ್ಬಿಡ್ತೀನಿ ನಿನ್ನ. ಸುಮ್ನೆ ಹೋಗ್ ನೀನು. ಸುದ್ದಿ ಸ್ವಂತ ಮಸಾಜ್ ಮಾಡಿದ್ರೆ ಎಲ್ಲ ಹೋಗ್ಬಿಡುತ್ತೆ. ನೀನು ಸುಮ್ನೆ ಹೋಗ್ಬೇಡ. ಸ್ವಂತದ ವಿಷಯ ಬ್ಯಾಡವ ಶಿಷ್ಯ ಸ್ವಂತಕ್ಕಿಂತ ವಾಸಿ ಕಣೋ ಕೊಂಡಿನ ದಾಸ್ಯ. ಕನಕ ಮನೆಗೆ ಹೋಗಿದ್ದಿಲ್ಲ, ಹೇಗಿದ್ದಲ್ಲ ಅವಳು? ಮಾತಲ್ಲಿ ಹೇಳೋದಕ್ಕಾಗಲ್ಲ ರೀ, ಕಣ್ಣಲ್ಲಿ ನೋಡ್ ಖುಷಿ ಪಡ್ಬೇಕು. ನಾನು ಮಂಜುನ್ ಜೊತೆ ಅವ್ನ್ ಕೆಲ್ಸದ ವಿಷಯದ ಬಗ್ಗೆನೆ ಮಾತಾಡ್ತಿದ್ದೆ. ಅದನ್ನ ಅರುಣ್ ಅವ್ರು ಕೇಳಿಸ್ಕೊಂಡ್ರು. ಅವ್ರಿಗೆ ಗೊತ್ತಿರೋ ಒಬ್ಬ ಫೈನಾನ್ಷಿಯರ್ ಹತ್ರ